ಶ್ರೀರಾಮ್ ಜಯ ಗಂಗಾ ಪರಮೇಶ್ವರಿ ಆಟೋ ಚಾಲಕರ ಸಂಘದ ವತಿಯಿಂದ ಜಯ ರಾಮ್ 20-25 ವರ್ಷದಿಂದ ನಾವು ಮಾಡ್ತಾ ಇರೋದು. ಜಯ ರಾಮ್ ಜಯ ರಾಮ್ ಶ್ರೀರಾಮ್. ಇವಾಗ ಅನ್ನಪ್ರಸಾದ ಇತ್ತು, ಖಾಲಿ ಆಯಿತು. ಬೆಳಗ್ಗೆ ಪಾನಕ, ಮಜ್ಜಿಗೆ, ಕೋಸಂಬರಿ ಎಲ್ಲ ಇತ್ತು, ಅದು ಖಾಲಿ ಆಯಿತು. ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀವಿ. ಶ್ರೀರಾಮ್ ಜಯ ರಾಮ್. ನಮ್ಮ ಶರತ್ ಬಚ್ಚೇಗೌಡರು ಬಂದರು. ಇಲ್ಲಿ ನಾವು ಅನ್ನಸಂತರ್ಪಣೆ ಮಾಡುವಾಗ ಅವರು ಬಂದರು. ಅಲ್ಲಿ ಬಂದಾಗ ಅವ್ರಿಗೂ ಒಂದು ಸನ್ಮಾನ ಮಾಡಿ ಪ್ರೀತಿಯಿಂದ ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ನಗರದ ಹಳೆ ಬಸ್ ಸ್ಟಾಪ್ ನಿಲ್ದಾಣದ ಬಳಿ ಇರ್ತಕ್ಕಂಥ ಕೋಟೆ ಸಮೀಪ ಇರ್ತಕ್ಕಂಥ ಶ್ರೀ ಗಂಗಾ ಪರಮೇಶ್ವರಿ ಆಟೋ ಚಾಲಕರ ಸಂಘದ ವತಿಯಿಂದ ಸತತ 25 ವರ್ಷಗಳಿಂದ ಕೂಡ ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ವಿಶೇಷ ಪೂಜೆ ಕೈಂಕರ್ಯಗಳನ್ನು ಕೈಗೊಳ್ಳಲಾಗುತ್ತೆ. ಅಂತೆ ಈ ವರ್ಷವೂ ಕೂಡ ಅದೇ ಸಂಪ್ರದಾಯದಂತೆ ಗಂಗಾ ಪರಮೇಶ್ವರಿ ಆಟೋ ಚಾಲಕರ ಸಂಘದ ವತಿಯಿಂದ ಅನೇಕ ಜನ ಆಟೋ ಚಾಲಕರು ಜೊತೆಲಿ ಅರ್ದಿರ್ತಕ್ಕಂಥ ಅಂಗಡಿ ಮುಂಗಟ್ಟುಗಳಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ವಿವಿಧ ಪೂಜಾ ಕೈಂಕರ್ಯಗಳಲ್ಲಿ ಪಾಲ್ಗೊಂಡು ವಿಶೇಷವಾಗಿ ಪಾನಕ, ಮಜ್ಜಿಗೆ, ಹೆಸರುಬೇಳೆ ಸೇರಿದಂತೆ ಅನ್ನ ಸಂತರ್ಪಣೆಯನ್ನು ವಿಶೇಷವಾಗಿ ಹಂಚಿ ಅರ್ಥಪೂರ್ಣವಾದ ಶ್ರೀರಾಮನವಮಿ ಹಬ್ಬವನ್ನು ಆಚರಣೆ ಮಾಡಿದ್ದು ಹೀಗೆ. ಇನ್ನು ಇದೇ ಸಂದರ್ಭದಲ್ಲಿ ಸ್ಥಳೀಯ ಶಾಸಕರಾದ ಶರತ್ ಬಚ್ಚೇಗೌಡರವರ ನೇತೃತ್ವದಲ್ಲಿ ಶ್ರೀ ಅವಿಮುಕ್ತೇಶ್ವರ ಸ್ವಾಮಿಯ ರಥವನ್ನು ಕೂಡ ಶ್ರೀ ಗಂಗಾ ಪರಮೇಶ್ವರಿ ಆಟೋ ಚಾಲಕರ ಸಂಘದ ಪದಾಧಿಕಾರಿಗಳು ಸೇರಿದಂತೆ ಎಲ್ಲರೂ ಕೂಡ ಬರಮಾಡಿಕೊಂಡು ಅದ್ದೂರಿ ಸ್ವಾಗತವನ್ನು ಕೂಡ ಕೋರಿದರು. ಇನ್ನು ಇದೇ ಸಂಘದ ಪದಾಧಿಕಾರಿಗಳು ಏನೆಲ್ಲ ಮಾತಾಡಿದ್ದಾರೆ ಅಂತಕ್ಕಂಥದ್ದನ್ನು ಅವರ ಮಾತುಗಳಿಂದನೇ ಕೇಳೋಣ ಬನ್ನಿ. ಹೊಸಕೋಟೆ ಕೋಟೆಯಿಂದ ಗಂಗಾ ಪರಮೇಶ್ವರಿ ಆಟೋ ಚಾಲಕರ ಸಂಘದಿಂದ ನಾವೆಲ್ಲ ಸೇರಿ ಒಟ್ಟು ಕೂಡಿ ನಾವೆಲ್ಲ ಮಾಡ್ತಾಯಿದ್ವಿ. ಆದರೆ ಎಲ್ಲ ಚೆನ್ನಾಗಿ ನಡೀತಾ ಇದೆ. 20-25 ವರ್ಷದಿಂದ ನಾವು ಮಾಡ್ತಾ ಇರೋದು. 20-25 ಮಾಡ್ತಾಯಿದ್ವಿ. ಅದು ನಮ್ಮ ಸಹ ಕೂಡಿರೋರು ಶ್ರೀಧರ್ ಅಂದ್ಬಿಟ್ಟು ಅವ್ರ ಹೆಸರು. ಆಮೇಲೆ ರಾಮಾಂಜಿನಿ ಅಂತ ಒಬ್ಬರು ಸಹಕಾರ ನೀಡಿದ್ದಾರೆ. ಇಲ್ಲಿ ಅಕ್ಕಪಕ್ಕ ಅಂಗಡಿಗಳವರು ಇನ್ನೊಬ್ಬರು ಮತ್ತೊಬ್ಬರು ಪ್ರತಿಯೊಬ್ಬರು ಸಹಕಾರ ನೀಡಿದ್ದಾರೆ. ಆದ್ದರಿಂದ ನಮ್ಮ ಸಂಘದ್ದು ಚೆನ್ನಾಗಿ ನಡ್ಕೊಂಡು ಹೋಗ್ತಾಯಿದೆ. ಆದ್ದರಿಂದ ಅದೇ ಉದ್ದೇಶದಿಂದ ನಾವು ಎಲ್ಲ ಪ್ರತಿಯೊಬ್ಬರನ್ನು ಕೂಡ ಹಾಕ್ಕೊಂಡು ಎಲ್ಲ ಮಾಡ್ತಾಯಿದ್ವಿ. ಶ್ರೀಧರ್ ಅವರು ಪಾಪ ಅವರು ಇವಾಗ ಊಟದ್ದು ಸಪೋರ್ಟ್ ಮಾಡಿದ್ದಾರೆ. ರಾಮಾಂಜಿನಿ ಎಲ್ಲರಿಗೂ ಮಾಡಿದ್ದಾರೆ. ಅದು ಅದರಲ್ಲಿ ನಮ್ಮ ಹುಡುಗರು ಒಂದು 10 ಜನ ಇರ್ಬೋದು. ಮಲ್ಲೇಶ್ ಒಬ್ಬನು, ನಾಗರಾಜು, ಮೋಹನ್, ವಸಂತ್ ಕುಮಾರ್, ಮಂಜುನಾಥ್, ನಾಗೇಶ್ ಇವರೆಲ್ಲನೂ ಸೇರಿ ಎಲ್ಲ ಮಾಡಿದ್ದೀವಿ ನಾವು. ಆದ್ದರಿಂದ ನಮ್ಮ ಸಂಘ ಹಂಗೆ ಚೆನ್ನಾಗಿದೆ. ಆದರೆ ಶ್ರೀರಾಮ ಎಲ್ರಿಗೂ ಒಳ್ಳೇದು ಮಾಡಿ, ಶ್ರೀರಾಮ ಎಲ್ಲರಿಗೂ ಒಳ್ಳೇದು ಮಾಡಿ, ಭಗವಂತ ಎಲ್ಲರಿಗೂ ಕಾಪಾಡಲಿ. ಗಂಗಾ ಪರಮೇಶ್ವರಿ ಆಟೋ ಚಾಲಕರ ಸಂಘದ ವತಿಯಿಂದ ವರ್ಷ ಒಂದು 20 ವರ್ಷದಿಂದ ಪೂಜಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಪಾನಕ, ಮಜ್ಜಿಗೆ, ಪ್ರಸಾದ ನೀಡುತ್ತಿದ್ದೇವೆ. ಹೊಟ್ಟೆ ತುಂಬ ಏನು ಪ್ರಸಾದ ನೀಡ್ತಾಯಿದ್ದೀವಿ. ಈಗ ಎಷ್ಟು ಜನ ನೀವು ಆಟೋ ಚಾಲಕರ ಸಂಘ ನಾವು ಮೊದಲು ಒಂದು 35 ಜನ ಇದ್ವಿ. ಇವಾಗ ಒಂದು 15-20 ಹುಡುಗರಿದ್ದೇವೆ. 25 ವರ್ಷದಿಂದ ಮಾಡ್ತಾ ಇದ್ದೀವಿ. ಈಗ ಶ್ರೀರಾಮನವಮಿ ಪ್ರಯುಕ್ತನೇ ಮಾಡ್ತಾ ಇದ್ದೀವಿ. ಶ್ರೀರಾಮನವಮಿ ಪ್ರಯುಕ್ತನೇ ಮಾಡ್ತಾ ಇರೋದು. ವರ್ಷ ಜನರ ಸ್ಪಂದನೆ ಹೇಗಿತ್ತು? ಎಲ್ಲರೂ ಒಬ್ಬರೇನಾದ್ರು ಎಲ್ಲರೂ ಅವ್ರವ್ರು ಇದಕ್ಕೋದಿ ಅವ್ರು ಸ್ಪಂದಿಸ್ತವ್ರೆ. ಆದಷ್ಟು ನಾವು ನಿಂತ್ಕೊಂಡು ಮಾಡ್ತಾ ಇದ್ದೀವಿ. ವರ್ಷ ಸ್ವೀಕರಿಸ್ತಿದ್ರು. ಇವಾಗ ಅನ್ನಪ್ರಸಾದ ಇತ್ತು, ಖಾಲಿ ಆಯಿತು. ಬೆಳಗ್ಗೆ ಪಾನಕ, ಮಜ್ಜಿಗೆ, ಕೋಸಂಬರಿ ಎಲ್ಲ ಇತ್ತು, ಅದು ಖಾಲಿ ಆಯಿತು. ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀವಿ. ಜನರ ಸ್ಪಂದನೆಯಿಂದ ಪ್ರತಿ ವರ್ಷ ಈ ಥರ ಮಾಡಬೇಕು ಅಂತ ಉತ್ಸಾಹ ಇದೆ. ಮಾಡಬೇಕು ಅಂತ ನಮ್ಮ ಭರವಸೆ ಇದೆ. ದೇವ್ರ ಕಾರ್ಯ ಮಾಡಬೇಕು ಅನ್ನೋದು ಒಂದು ಇದಿದೆ ನಮ್ಗೆ.